ಕೆಂಪೇಗೌಡರ ಜಯಂತಿಯನ್ನ ಕರ್ನಾಟಕ ರಾಜ್ಯದಲ್ಲಾಗಲಿ ಬೇರೆ ಎಲ್ಲೂ ಕೂಡ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಜಯಂತ್ಯೋತ್ಸವನ್ನ 2015ರಲ್ಲಿ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಾನೇ ಜವಾಬ್ದಾರಿಯನ್ನು ತೆಗೆದುಕೊಂಡು 60,000 ಜನರನ್ನು ಸೇರಿಸಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದಾಗ ನಮ್ಮ ಸತೀಶ್ ಅವರು ಮಾಗಡಿಯಿಂದ ಕೆಂಪೇಗೌಡರ ರಥವನ್ನ ಅಲ್ಲಿಂದ ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಕೂಡ ಕೊಂಡೊಯ್ದಿದ್ದು ಕೂಡ ನಿಮ್ಗೆಲ್ಲರೂ ಕೂಡ ನೆನಪಿದೆ. ಮೈಸೂರಿನ ಈ ಭಾಗದ ನಿಮ್ಮೆಲ್ಲರ ಆ ಜಯಂತ್ಯೋತ್ಸವದ ಕಾರ್ಯಕ್ರಮ ಅವತ್ತು ದೇವೇಗೌಡರು ಇರ್ಬೋದು, ಅಂಬರೀಶ್ ಅವರು, ಕುಮಾರಸ್ವಾಮಿ ಇರ್ಬೋದು, ಎಲ್ಲ ಹಿರಿಯರು ನಾಯಕರು ಒಂದು ನಿಮಿಷ ತಿಳ್ಕೊಂಡ್ರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಭಾಗವಹಿಸಿ ಅವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಿದ್ದು ನಮ್ಗೇನು ಸರ್ಕಾರ ರಜಾ ಕೊಡಬೇಡಿ, ನಮ್ಗೆ ರಜಾ ಬೇಕಾಗಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದನ್ನ ನಿರ್ಣಯ ಮಾಡಿದ್ದು ನಿರ್ಮಲಾನಂದ ಸ್ವಾಮೀಜಿಯವರ ಮೂಲಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಾಗ ರಜಾ ಘೋಷಣೆ ಮಾಡಿದ್ದು ಮೈಸೂರಿನ ಒಕ್ಕಲಿಗರ ಸಮುದಾಯದ ಒಂದು ಬೇಡಿಕೆ ಈಡೇರಿದೆ ಅಂತಕ್ಕಂಥದ್ದಕ್ಕೆ ಸಭೆ ಸಾಕ್ಷಿಯಾಗಿದೆ. ಕೆಂಪೇಗೌಡರ ಇತಿಹಾಸವನ್ನ ನಾವು ಹೆಚ್ಚು ಕಡಿಮೆ ನಮ್ಮ ಬುದ್ಧಿ ಬಂದಾಗಿಂದಲೂ ಅವ್ರ ಇತಿಹಾಸವನ್ನ ಓದೋದಿರ್ಬೋದು, ಇಲ್ಲ ಬೇರೆ ಬಾಯಲ್ಲಿ ಕೇಳುವಂಥದ್ದಿರ್ಬೋದು, ಅವ್ರ ಇತಿಹಾಸವನ್ನ ನಾವು ತಿಳಿದೀವಿ. ಬೆಂಗಳೂರಿನ ಕಟ್ಟಿದಂಥವ್ರು, ಅವ್ರಿಗೆ ನಾಡಪ್ರಭು ಅಂತ ಬಿರುದಾಂಕಿತವನ್ನ ಕೊಟ್ಟಂಥದ್ದು, ಬೆಂಗಳೂರು ನಗರವನ್ನ ಅವತ್ತಿನ ಕಾಲಕ್ಕೆ 15-16ನೇ ಶತಮಾನದಲ್ಲಿ ಯಾವ ರೀತಿ ಸುಸಜ್ಜಿತವಾಗಿರ್ಬೇಕು ಅಂತ ಒಂದು ನಗರವನ್ನ ಕಟ್ಟಿದ್ದನ್ನ ನಾವೆಲ್ಲ ಈಗಲೂ ನೋಡ್ತಾ ಇದ್ದೀವಿ. ಎಲ್ಲಾ ಪೇಟೆಗಳು ಇವತ್ತಿಗೂ ಜೀವಂತವಾಗೈತೆ. ಅಂತ ಸಮುದಾಯದಲ್ಲಿ ನಾನು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅವರು ಸಮುದಾಯ ಏನಕ್ಕೆ ಅಂತ ಅಂದ್ರೆ ನಮ್ಮ ಸಮುದಾಯದ ಪ್ರಭಾವ ಈ ರಾಜ್ಯದ ಮೇಲೆ ಎಷ್ಟೈತೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಂಡು 15-16ನೇ ಶತಮಾನದಲ್ಲಿ ಕೆಂಪೇಗೌಡರು ಬೆಂಗಳೂರಿನ ಕಟ್ಟರು ಇವತ್ತು ಇಡೀ ವಿಶ್ವಕ್ಕೇನೆ ಬೆಂಗಳೂರು ಪರಿಚಯ ಆಗಿದೆ. ಅದಾದ ನಂತರ ನಮ್ಮ ಸಮುದಾಯದ ಕೇಂದ್ರ ಹನುಮಂತಯ್ಯವರು ವಿಧಾನಸೌಧವನ್ನ ಕಟ್ಟರು. ಅದು ಇಡೀ ವಿಶ್ವಕ್ಕೆ ಹೆಸರಾಂತ ಕಟ್ಟಡ. ಅಲ್ಲಿರುವಂತಹ ಆರ್ಕಿಟೆಕ್ಟು ನನಗೆ ತಿಳಿದಂಗೆ ನಮ್ಮ ಭಾರತ ದೇಶದಲ್ಲಿ ಇನ್ನೆಲ್ಲೂ ಇಲ್ಲ. ನಮ್ಮ ವಿಧಾನಸೌಧ ಇರೋ ರೀತಿ ಇನ್ಯಾವುದೇ ಕಲಾಪಗಳು ನಡೆಯುವಂತಹ ರಾಜ್ಯಗಳಲ್ಲಿ ನಾನು ನೋಡಿಲ್ಲ ಆ ಥರದ್ದು ಇನ್ಫ್ರಾಸ್ಟ್ರಕ್ಚರ್. ಹಾಗಾಗಿ ಅದನ್ನು ಒಂದು ವಿಶೇಷ, ಅದನ್ನು ನಮ್ಮ ಸಮುದಾಯದಲ್ಲಿ ಕಟ್ಟಿದ್ದು ಅಂತ ನನ್ನ ಹೆಮ್ಮೆ. ಅದಾದ ನಂತರ ಎಸ್.ಎಲ್. ಕೃಷ್ಣ ಅವರು ವಿಕಾಸವನ್ನ ಕಟ್ಕೊಟ್ರು. ಎಚ್.ಡಿ. ದೇವೇಗೌಡರು ಬೆಂಗಳೂರು ನಗರಕ್ಕೆ ಮೊದಲನೇ ಫ್ಲೈಓವರ್ನ ಕಟ್ಕೊಟ್ಟಂತ ಮಹಾನ್ ವ್ಯಕ್ತಿ. ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಒಬ್ಬ ಮಹಾನ್ ವ್ಯಕ್ತಿ. ಅದು ನಮ್ಮ ಸಮುದಾಯದಕ್ಕೆ ನಮ್ಮ ಸಮುದಾಯದ ಪ್ರಭಾವ ಈ ಮಟ್ಟಿಗೆ ಐತೆ ಅಂತ ಅನ್ನೋದು ನನಗೆ ಖುಷಿ ತಂದಂತ ವಿಚಾರ. 15-16ನೇ ಶತಮಾನದಲ್ಲಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ರು. 2024-25ನೇ ಇಸ್ವಿಲಿ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ಈಗಾಗಲೇ ಹೆಚ್ಚು ಕಡಿಮೆ 144 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ಮಾಡ್ತಾ ಇದ್ದಾರೆ ಬೆಂಗಳೂರು. ತಮಗೆಲ್ಲ ಗೊತ್ತಿರಲಿ. ಅದಾದ ನಂತರ 14.7 ಕಿಲೋಮೀಟರ್ ಟನಲ್ ರಸ್ತೆ ಮಾಡ್ತಾವ್ರೆ.